Hello everyone, welcome to our Veranda Kannada YouTube channel. ನಾನು ನಿಮ್ಮ ಅಶ್ವಿನಿ ಎಂ. Friends, most important syllabus questions for your upcoming bank prelims ಆಗಿರ್ಬೋದು, SSC ಆಗಿರ್ಬೋದು and railway ಆಗಿರ್ಬೋದು, KPSC ಯಲ್ಲೂ ಕೂಡ ಕೇಳ್ತಾನೆ, ಬಟ್ ಕನ್ನಡದಲ್ಲಿ ಇರುತ್ತೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಆದ್ರೂ ಕೂಡ ನೀವು ಎರಡು ಇರೋದ್ರಿಂದ ಅಟೆಂಡ್ ಮಾಡಬಹುದು. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಜಸ್ಟ್ ಬೇಸಿಕ್ ನ ನೋಡಿದ್ವಿ, ಓನ್ಲಿ ಎ ಫ್ಯೂ ಮತ್ತೆ ಓನ್ಲಿ ಸಮ್ ನಾಟ್ ಇದ್ದಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಇನ್ ರಿಮೈನಿಂಗ್ ಕ್ವೆಶನ್ಸ್ ನ ಇವಾಗ ಸಾಲ್ವ್ ಮಾಡೋಣ ಅಂತೆ. ಜಸ್ಟ್ ಪ್ರಾಕ್ಟೀಸ್ ಕ್ವೆಶನ್ಸ್ ತರ ಕೊಟ್ಟಿದ್ದೆ, ಗೊತ್ತಿಲ್ಲ ಎಷ್ಟು ಜನ ಸಾಲ್ವ್ ಮಾಡಿದೀರಾ ಅಂತ. ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ, ಅಥವಾ ಈ ಒಂದು ವಿಡಿಯೋನ ನೀವು ನೋಡಿಲ್ಲ ಪ್ರೀವಿಯಸ್ ವಿಡಿಯೋದು ಇದ್ರ ಅಂತಂದ್ರೆ ಹೋಗ್ಬಿಟ್ಟು ನೋಡಿ, ಅದಾದ್ಮೇಲೆ ಈ ಒಂದು ವಿಡಿಯೋನ ನೋಡಿ, ನಿಮ್ಗೆ ಕ್ಲಿಯರ್ ಆಗುತ್ತೆ. ಓಕೆ, ಇಲ್ಲ ಅಂದ್ರೆ ಅರ್ಥ ಆಗಲ್ಲ, ನಾನೇ ಹೇಳ್ಬಿಡ್ತೀನಿ. ಅಂದ್ರೆ ನಿಮಗೆ ಗೊತ್ತಿಲ್ಲ, ಓನ್ಲಿ ಎ ಫ್ಯೂ ಮತ್ತೆ ಓನ್ಲಿ ಗೊತ್ತಿಲ್ಲ ಅಂತ ಅಂದಾಗ ಈ ಒಂದು ವಿಡಿಯೋನ ನೋಡಿದ್ರಿ ಅಂತ ಅಂದ್ರೆ ನೋ ಯೂಸ್. ಓಕೆ, ಅರ್ಥ ಆಗಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ಸ್. ಆಲ್ ನೌನ್ ಆರ್ ಆರ್ಟಿಕಲ್. ಓಕೆ, ಆಲ್ ನೌನ್ ಆರ್ ಆರ್ಟಿಕಲ್. ನೋ ಆರ್ಟಿಕಲ್ is a verb. Okay, is some verb is tense ante. Some verb is tense. Conclusions. Some tense is noun is a possibility. ಸಿ ಅವ್ರೇನ್ ಹೇಳ್ತಾ ಇದಾರೆ ಗೊತ್ತಾ, ನೌನು ಮತ್ತೆ ಟೆನ್ಸ್ ಪಾರ್ಟ್ನರ್ಸ್ ಆಗ್ತಕ್ಕಂತ ಸಾಧ್ಯತೆ ಇದೆನಾ ಅಂತ ಕೇಳ್ತಾ ಇದ್ದಾರೆ. ಇದೆ ಅಂತ ಹೇಳ್ತಾ ಇದ್ದಾರೆ. ಇದೇನಾ? ಇನ್ ಕೇಸ್ ಈ ರೀತಿ ಹಾಕಿದ್ರಿ ಅಂತ ಅಂದ್ರೆ ಇಲ್ಲಿ ನೌನ್ ಯಾವ್ದ್ರ ಒಳಗಡೆ ಇದೆ? ಕಂಪ್ಲೀಟ್ ಆಗಿ ಆರ್ಟಿಕಲ್ ಒಳಗಡೆ ಇದೆ ಅಲ್ವಾ? ಬಟ್ ಅವ್ರು ಹೇಳಿದ್ದಾರೆ ಟೆನ್ಸ್ ಅಲ್ಲ. ಓಕೆ, ಆಯ್ತು. ಟೆನ್ಸ್ ಯಾವ್ದ್ರ ಜೊತೆ ಕನೆಕ್ಟೆಡ್ ಇದೆ? ವರ್ಬ್. ವರ್ಬ್ ಇರೋದ್ರಿಂದ ನಡೆಯುತ್ತೆ. ನಾನು ವರ್ಬ್ ಇದೆ ಅನ್ಕೊಂಡೆ. ಇನ್ ಕೇಸ್ ಈ ಪ್ಲೇಸ್ ಅಲ್ಲಿ ಏನಾದ್ರು ವರ್ಬ್ ಇತ್ತು ಅಂದ್ರೆ ರಾಂಗ್ ಆಗೋದು. ಓಕೆ, ಹೈಸ್. ಹಾಗಾದ್ರೆ ನಮ್ಗೇನು ಆಕ್ಟಿವ್ ಮತ್ತೆ ಆರ್ಟಿಕಲ್ ಮತ್ತೆ ವರ್ಬ್ ಡೈರೆಕ್ಟ್ಲಿ ಕನೆಕ್ಟೆಡ್ ಇಲ್ಲದೆ ಇರೋ ತರ ನೋಡ್ಕೋಬೇಕು. ಹಾಗಾದ್ರೆ ಪಾಸಿಬಿಲಿಟಿ ಫಾಲೋ ಆಗಿದೆ ಅಂತ ಅರ್ಥ. ಕ್ಲಿಯರ್? ಎಸ್. ನೆಕ್ಸ್ಟ್, ನೌನ್ ಈಸ್ ಅ ವರ್ಬ್ ಅಂತೆ. ಸಿ, ಇದು ನಿಮಗೆ ಫಾಲೋ ಆಗಲ್ಲ, ಬಿಕಾಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್. ಅದು ಕೂಡ ಪಾಸಿಬಿಲಿಟಿ ಕೂಡ ಇಲ್ಲ. ನೌನು ವರ್ಬು ಪಾರ್ಟ್ನರ್ಸ್ ಅಂತ ಇದೇನಾ ಇಲ್ಲಿ? ನೋ, ಇಲ್ಲ. ಸೊ ಹಾಗಾಗಿ ರಾಂಗ್. ನೆಕ್ಸ್ಟ್ ಕ್ವೆಶನ್. ನೋ ವಾಟರ್ ಈಸ್ ಆರ್ ಬಬಲ್. ಓಕೆ, ಆಲ್ ಬಬಲ್ ಆರ್ ಕ್ಲಿಯರ್ ಅಂಡ್ ಓನ್ಲಿ ಕ್ಲಿಯರ್ ಆರ್ ರೈನ್ ಅಂತೆ. ಸರಿನಾ? ಓನ್ಲಿ ಕ್ಲಿಯರ್ ಆರ್ ರೈನ್. ಹಾಗಾದ್ರೆ ರೈನ್ ಯಾವ್ದ್ರ ಕಡೆ ಬರ್ಬೇಕು? ಯಾವ್ದ್ರೊಳಗಡೆ ಬರ್ಬೇಕು? ಕ್ಲಿಯರ್ ಒಳಗಡೆ ಬರ್ಬೇಕು. ದಟ್ ಡಸಂಟ್ ಮೀನ್ ದಟ್ ಬಬಲ್ ಮತ್ತೆ ರೈನ್ ನಡುವೆ ರಿಲೇಶನ್ಶಿಪ್ ಇದೆ, ಸಮ್ ಇದೆ ಅಂತ. ಇಲ್ಲ, ಗೊತ್ತಿಲ್ಲ. ಅವೆರಡು ಒಂದೇ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದಾವೆ ಅಷ್ಟೇ. ಮೇ ಬಿ ಅನ್ನೌನ್ಸ್ ಕೂಡ ಆಗಿರ್ಬೋದು, ಅದ್ರ ಬಗ್ಗೆ ನಮಗೆ ಕೊಟ್ಟಿಲ್ಲ. ಕನ್ಕ್ಲೂಷನ್ಸ್. ನೋ ರೈನ್ ಈಸ್ ವಾಟರ್ ಅಂತೆ. ರೈನ್ ವಾಟರ್ ಇಸ್ ಟ್ರೂ, ಬಿಕಾಸ್ ಇಲ್ಲಿ ನಿಮ್ಗೆ ಏನಾಗಲ್ಲ, ಪಾಸಿಬಿಲಿಟಿನ ರೈನ್ ಮತ್ತೆ ವಾಟರ್ ಜೊತೆ ಈ ರೀತಿ ಕನೆಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ರೈನ್ ಏನು ಸೆಕೆಂಡ್ ವರ್ಡ್, ಅಂದ್ರೆ ಓನ್ಲಿ ಇದ್ದಾಗ ಸೆಕೆಂಡ್ ವರ್ಡ್ ಏನ್ ಹೇಳಿದ್ದೆ? ಕ್ವೀನ್ ಅಂತ ಹೇಳಿದ್ದೆ. ಹಾಗಾಗಿ ಬೇರೆದ್ರ ಜೊತೆ ಕನೆಕ್ಟ್ ಮಾಡಕ್ ಆಗಲ್ಲ. ಸಮ್ ಕ್ಲಿಯರ್ ಆರ್ ವಾಟರ್ ಅಂತೆ, ಡೈರೆಕ್ಟ್ ಇದೆ. ಕ್ಲಿಯರ್ ವಾಟರ್ ಇದೇನಾ ಇಲ್ಲಿ? ಇಲ್ಲ. ಸೊ ರಾಂಗ್. ಫಸ್ಟ್ ಒನ್ ಕರೆಕ್ಟ್, ಸೆಕೆಂಡ್ ಒನ್ ರಾಂಗ್. ಸರಿನಾ? ನೆಕ್ಸ್ಟ್, ಸಮ್ ವಿಡಿಯೋ ಆರ್ ಆಡಿಯೋ ಅಂತೆ. ಕ್ಲಿಯರ್? ಸಮ್ ವಿಡಿಯೋ ಆರ್ ಆಡಿಯೋ. ಆಲ್ ಪಿಕ್ಚರ್ ಆರ್ ವಿಡಿಯೋ ಅಂತೆ. ಅಂದ್ರೆ ಪಿಕ್ಚರ್ ಕಂಪ್ಲೀಟ್ ಆಗಿ ಆಡಿಯೋ ಒಳಗಡೆ ಬರುತ್ತೆ. ನೋ ಸ್ಟಡಿ ಈಸ್ ಅ ಪಿಕ್ಚರ್. ನೋ ಸ್ಟಡಿ ಈಸ್ ಅ ಪಿಕ್ಚರ್. ಓಕೆ, ಎಸ್. ಕನ್ಕ್ಲೂಷನ್ಸ್. ಸಮ್ ವಿಡಿಯೋ ಆರ್ ಪಿಕ್ಚರ್ ಈಸ್ ಅ ಪಾಸಿಬಿಲಿಟಿ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಹಾಗಾದ್ರೆ ಸಮ್ ವಿಡಿಯೋ ಅಂದ್ರೆ ಈ ರೀತಿ ಓಕೆ, ಇದು ಎಷ್ಟೊಂದ್ ಜನ ಟ್ರೂ ಅಂತ ಹಾಕ್ತೀರಾ, ಬಟ್ ರಾಂಗ್. ಓಕೆ, ರಾಂಗ್. ಯಾಕೆ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ವಿಡಿಯೋ ಮತ್ತೆ ಪಿಕ್ಚರ್ ಆಲ್ರೆಡಿ ಏನಿದೆ? ಸಮ್ ಇದೆ. ಅಂದ್ರೆ ಆಲ್ ಪಿಕ್ಚರ್ ಆರ್ ವಿಡಿಯೋ ಅಂತ ಅವರೇ ಆಲ್ರೆಡಿ ಕೊಟ್ಟಿರ್ಬೇಕಾದ್ರೆ ಅದಕ್ಕೆ ಮತ್ತೆ ಪಾಸಿಬಿಲಿಟಿ ಕೇಳ್ತಾ ಇದ್ದಾರೆ. ಪಾಸಿಬಿಲಿಟಿ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಆಡಿಯೋ ಮತ್ತೆ ಸ್ಟಡಿ ನಡುವೆ ಯಾವುದೇ ರಿಲೇಷನ್ ಗೊತ್ತಿಲ್ಲ, ಹೌದಾ? ರಿಲೇಷನ್ ಗೊತ್ತಿಲ್ಲ, ಅನ್ನೌನ್ ಆಗಿದ್ದಾಗ ನಾನು ಪಾಸಿಬಿಲಿಟಿ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ ಆಗಬಹುದಾ ಅಂತ. ಬಟ್ ಆಲ್ರೆಡಿ ನೌನ್ ಗೊತ್ತಿರೋದಕ್ಕೆ
ನಾವು ಮತ್ತೆ ಪಾಸಿಬಿಲಿಟಿ ಅಂತ ಹಾಕಿದ್ವಿ ಅಂದ್ರೆ ಅದು ರಾಂಗ್ ಆಗುತ್ತೆ. ತುಂಬಾ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಲಿಸನ್ ಕೇರ್ಫುಲಿ. ಆಲ್ ಪಿಕ್ಚರ್ ಆರ್ ವಿಡಿಯೋ ಅಂತಂದ್ರೆ ದೇರ್ ಇಸ್ ಅ ರಿಲೇಷನ್ ಬಿಟ್ವೀನ್ ವಿಡಿಯೋ ಅಂಡ್ ಪಿಕ್ಚರ್. ಹೌದಾ? ಆಲ್ರೆಡಿ ಗೊತ್ತಿರೋದಕ್ಕೆ ಮತ್ತೆ ನಮಗೆ ಪಾಸಿಬಿಲಿಟಿ ಕೇಳಿದ್ರು ಅಂತ ಅಂದ್ರೆ ರಾಂಗ್ ಆಗಿರುತ್ತೆ. ನೋ ಆಡಿಯೋಸ್ ಈಸ್ ಸ್ಟಡಿ ಅಂತೆ. ಇಲ್ಲಿ ನೋಡಿ, ಆಡಿಯೋ ಸ್ಟಡಿ ನಡುವೆ ಯಾವುದೇ ರಿಲೇಷನ್ ಗೊತ್ತಿಲ್ಲ ಅಂದಾಗ ನಾವು ಎನಿಮೀಸ್ ಅಂತಾನೂ ಹೇಳಕ್ಕಾಗಲ್ಲ. ಅಂದ್ರೆ ಪಕ್ಕ ಎನಿಮೀಸ್ ಅಂತಾನೂ ಹೇಳಕ್ಕಾಗಲ್ಲ, ಪಕ್ಕ ಫ್ರೆಂಡ್ಸ್ ಅಂತಾನೂ ಹೇಳಕ್ಕಾಗಲ್ಲ. ಬಿಕಾಸ್ ವಿ ಡೋಂಟ್ ನೋ, ಏನಾದ್ರೂ ಆಗಿರ್ಬೋದು. ಅಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಆಡಿಯೋ ಮತ್ತೆ ಸ್ಟಡಿ ಬಗ್ಗೆ. ಸೊ ಹಾಗಿದ್ದಾಗ ನಾವ್ ಏನ್ ಚೆಕ್ ಮಾಡಬೇಕು? ಇಲ್ಲಿ ಪಾಸಿಬಿಲಿಟಿ ಚೆಕ್ ಮಾಡಬೇಕು. ಓಕೆ, ಇಸ್ ದೇರ್ ಎನಿ ವೇ ಟು ಕನೆಕ್ಟ್ ದೆಮ್ ಅಂತ. ಸೊ ಹಾಗಾದ್ರೆ ಇಲ್ಲಿ ಸ್ಟಡಿ ಆಡಿಯೋನ ನಾನು ಏನಾದ್ರೂ ಫ್ರೆಂಡ್ಸ್ ಆಗಿ ಮಾಡಿದೆ ಅಂತ ಅಂದ್ರೆ ಇಲ್ಲಿರ್ತಕ್ಕಂಥ ವಿಡಿಯೋ ಏನು ಆಡಿಯೋ ಜೊತೆ ಸಮ್ ಆಗಿದೆ ಅಲ್ವಾ? ಹಾಗಾದ್ರೆ ವಿಡಿಯೋ ಒಳಗಡೆ ಪಿಕ್ಚರ್ ಬರುತ್ತೆ. ಬಟ್ ನನ್ಗೆ ಏನಾಗಿರ್ಬಾರ್ದು, ಇವರಿಬ್ರು ಎನಿಮೀಸ್ ಆಗಿನೇ ಉಳಿದಿರ್ಬೇಕು, ಕನೆಕ್ಟ್ ಆಗೋ ಹಾಗಿಲ್ಲ. ಹಾಗಾದ್ರೆ ಸ್ಟಡಿ ಇಲ್ಲಿದೆ, ಪಿಕ್ಚರ್ ಇಲ್ಲಿದೆ, ತುಂಬಾ ಏನು ದೂರ ಇದೆ. ಹೌದಾ? ಸೊ ಹಾಗಾದ್ರೆ ನನ್ಗೆ ಪಾಸಿಬಿಲಿಟಿ ಫಾಲೋ ಆಯ್ತಾ? ಪಾಸಿಬಿಲಿಟಿ ಫಾಲೋ ಆಗಿದೆ ಅಂದ ತಕ್ಷಣ ಇದನ್ನ ಕರೆಕ್ಟ್ ಅಂತ ಹಾಕೋ ಹಾಗಿಲ್ಲ, ರಾಂಗ್ ಅಂತ ಹಾಕ್ಬೇಕು. ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ. ಪಾಸಿಬಿಲಿಟಿ ಫಾಲೋ ಆಯ್ತು ಅಂದ್ರೆ ಕನ್ಕ್ಲೂಷನ್ ಏನಾಗಿರುತ್ತೆ? ರಾಂಗ್ ಆಗಿರುತ್ತೆ. ಪಾಸಿಬಿಲಿಟಿ ರಾಂಗ್ ಆಯ್ತು ಅಂದ್ರೆ ಕನ್ಕ್ಲೂಷನ್ ಟ್ರೂ ಆಗಿರುತ್ತೆ. ಸರಿನಾ? ಈ ಒಂದು ಕ್ವೆಶನ್ನಿಗೆ ನೈದರ್ ನಾರ್ ಇಸ್ ದ ಕರೆಕ್ಟ್ ಆನ್ಸರ್. ಅಂಡ್ ಇಲ್ಲಿ ಸಮ್ಮು ನೋ ಇದೆ ಅಲ್ಲ, ಕಾಂಪ್ಲಿಮೆಂಟರಿ ಪೇರ್ ಏನಾದ್ರೂ ಬರುತ್ತಾ? ಓಕೆ, ಸೇಮ್ ವರ್ಡ್ಸ್ ಇಲ್ಲ, ನಡೆಯುತ್ತೆ, ಏನು ಡಿಫ್ರೆಂಟ್. ಬಟ್ ಸೇಮ್ ವರ್ಡ್ಸ್ ಇದ್ದು ಪಾಸಿಬಿಲಿಟಿ ಅನ್ನೋ ವರ್ಡ್ ಇತ್ತು ಅಂದ್ರೆ ಅದು ಕಾಂಪ್ಲಿಮೆಂಟರಿ ಪೇರ್ ಆಗಲ್ಲ. ಓಕೆನಾ? ಅದು ಗೊತ್ತಿರ್ಲಿ. ಎಸ್, ನೆಕ್ಸ್ಟ್ ಕ್ವೆಶನ್. ಸ್ಟೇಟ್ಮೆಂಟ್ಸ್. ಸಮ್ ಓನ್ಲಿ ಇಫ್ ಗ್ರೀನ್ ಆರ್ ಪರ್ಪಲ್ ಅಂತೆ. Okay, yes, green is the first word. All purple are black. Clear? No green is blue. No green is blue. ಇವೆರಡು ಡೈರೆಕ್ಟ್ಲಿ ಕನೆಕ್ಟೆಡ್ ಇರೋ ಹಾಗಿಲ್ಲ. ನೆಕ್ಸ್ಟ್ ಹೈಲೈಟರ್ ತಗೊಳ್ಳೋಣ. ಸಮ್ ಪರ್ಪಲ್ ಆರ್ ಬ್ಲೂ ಅಂತೆ. ಪರ್ಪಲ್ ಇಲ್ಲಿದೆ, ಬ್ಲೂ ಇಲ್ಲಿದೆ, ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆ. ಅವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ? ಬ್ಲೂ ಮತ್ತೆ ಪರ್ಪಲ್ ಹೀಗಿದೆ ಅಂತ ಹೇಳ್ತಾ ಇದಾರೆ. ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್ ಅಲ್ಲ, ಅಂದ್ರೆ ಹಾಕಿರ್ತಕ್ಕಂಥ ವೆನ್ ಡಯಾಗ್ರಾಮ್ ಅಲ್ಲಿ ಹಾಗಿಲ್ಲ ಅಂತ ಅಂದ್ರೆ ರಾಂಗು. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ? ಎಲ್ಲಾ ಗ್ರೀನು ಬ್ಲ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದಾರೆ. ಸರಿನಾ? ಸೊ ಇದೇನಾ ಅಂತ ಚೆಕ್ ಮಾಡ್ಬೇಕು ನೀವು. ಗ್ರೀನ್ ಯಾವ್ದ್ರ ಜೊತೆ ಕನೆಕ್ಟೆಡ್ ಇದೆ? ಪರ್ಪಲ್ ಜೊತೆ ಕನೆಕ್ಟೆಡ್ ಇದೆ. ಹೌದಾ? ಪರ್ಪಲ್, ಎಸ್. ಅದೇ ರೀತಿ ಗ್ರೀನು ಬ್ಲೂ ಜೊತೆ ಏನಾಗಿದೆ? ನೋ ಇದೆ. ಹೌದಾ? ಸೊ ಎಲ್ಲಾನು ಕೂಡ ಕರೆಕ್ಟ್ ಆಯ್ತು. ನಾನು ಮೇನ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಇವೆರಡು ಕನೆಕ್ಟೆಡ್ ಆಗಿರ್ಬಾರ್ದು, ಬ್ಲೂ ಮತ್ತೆ ಗ್ರೀನ್. ಆಗಿದೆನಾ? ಇಲ್ಲ. ಹಾಗಾದ್ರೆ ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಓಕೆ, ಓನ್ಲಿ ಟೂ ಫಾಲೋಸ್ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ನೆಕ್ಸ್ಟ್ ಕ್ವೆಶನ್. Some lines are square. Okay, some square or circle. No square or graphs ante. No square or graphs. Conclusion. Some line is graph ante. Okay, ಲೈನ್ ಇಲ್ಲಿದೆ, ಗ್ರಾಫ್ ಇಲ್ಲಿದೆ, ಇವೆರಡಕ್ಕೂ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಲೈನು ಗ್ರಾಫು ಈ ರೀತಿ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೇನಾ? ಇಲ್ಲ. ಕ್ಲಿಯರ್? ನೆಕ್ಸ್ಟ್, ಸಮ್ ಸರ್ಕಲ್ ಈಸ್ ಲೈನ್ ಅಂತೆ. ಸರ್ಕಲ್ ಇಲ್ಲಿದೆ, ಅಗೇನ್ ಲೈನ್ ಇಲ್ಲಿದೆ, ಇವೆರಡು ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆನಾ? ಇಲ್ಲ. ಸೊ ರಾಂಗ್. ನೈದರ್ nor is the correct answer. Next, some wire are blue. Okay,
ಅದೇ ರೀತಿ ಓನ್ಲಿ ಎ ಫ್ಯೂ ಬ್ಲೂ ಈಸ್ ರೋಡ್ ಅಂತೆ. ಸಿ, ಇವೆರಡು ನಡುವೆ ನನ್ಗೇನಿದೆ, ಫ್ಯೂ ಇದೆ. ಆಯ್ತಾ, ಇಟ್ಸ್ ಅ ಫಸ್ಟ್ ವರ್ಡ್. ನೆಕ್ಸ್ಟ್, ಆಲ್ ರೋಡ್ ಆರ್ ಗ್ರೀನ್ ಅಂತೆ. ಆಲ್ ರೋಡ್ ಆರ್ ಗ್ರೀನ್. ಆಲ್ ಬ್ಲೂ ಕ್ಯಾನ್ ಬಿ ಗ್ರೀನ್. ಪಾಸಿಬಿಲಿಟಿ ಫಾಲೋ ಆಗ್ ಓನ್ಲಿ ಎ ಫ್ಯೂ ಇದೆ ಅಲ್ಲ. ಓಕೆ ಓಕೆ ಓಕೆ, ವಿಲ್ ಚೆಕ್. ಅವ್ರು ಏನು ಹೇಳ್ತಾ ಇದ್ದಾರೆ, ಆಲ್ ಬ್ಲೂ ಕ್ಯಾನ್ ಬಿ ರೋಡ್. ಸಿ, ಬ್ಲೂ ಮತ್ತೆ ರೋಡ್ ನಡುವೆ ನಿಮ್ಗೆ ಯಾವುದೇ ರೀತಿ ಏನಿಲ್ಲ, ಓನ್ಲಿ ಎ ಫ್ಯೂ ಇಲ್ಲ ಅಲ್ಲ. ಬ್ಲೂ ಇಲ್ಲಿದೆ, ಗ್ರೀನ್ ಇಲ್ಲಿದೆ. ಇರೋದು ಯಾವ್ದ್ರ ನಡುವೆ, ಬ್ಲೂ ಮತ್ತೆ ರೋಡ್ ನಡುವೆ ಫ್ಯೂ ಇರೋದು. ಸೊ ಹಾಗಾಗಿ ಪಾಸಿಬಿಲಿಟಿ ಹೇಗೆ ಹಾಕಿದ್ರು ಕೂಡ ಫಾಲೋ ಆಗುತ್ತೆ. ದೇರ್ ಇಸ್ ನೋ ನೆಗೆಟಿವ್ ಅಂತ ಇದ್ದಾಗ ಪಾಸಿಬಿಲಿಟಿ ನಮಗೆ ಫಾಲೋ ಆಗುತ್ತೆ, ನೆಗೆಟಿವ್ ಕನ್ಕ್ಲೂಷನ್ಸ್ ಫಾಲೋ ಆಗಲ್ಲ. ಬೇಕಾದ್ರೆ ಹಾಕ್ ನೋಡಿ, ಬ್ಲೂ, ಆಲ್ ಬ್ಲೂ ಕ್ಯಾನ್ ಬಿ ಗ್ರೀನ್ ಅಲ್ವಾ. ಓಕೆ, ಫ್ಯೂ ಅಂತ ಇರೋದು ಯಾವುದು, ಬ್ಲೂ ಇಸ್ ಅ ಫಸ್ಟ್ ವರ್ಡ್. ಅಂದ್ರೆ ಬ್ಲೂ ಏನಾಗಿರ್ಬಾರ್ದು, ರೋಡ್ ಒಳಗಡೆ ನನ್ಗೆ ಕಂಪ್ಲೀಟ್ ಆಗಿ ಚಿಕ್ಕದ್ರಲ್ಲ ಆಗ್ತೀನಿ. ಓಕೆ, ಹಾಗಾದ್ರೆ ಇಲ್ಲಿ ಎಲ್ಲ ಬ್ಲೂ ಏನು ಗ್ರೀನ್ ಅಂತ ಕೇಳ್ತಾ ಇದ್ದಾರೆ, ಹೌದಾ. ಸೊ ಇಲ್ಲಿ ಗ್ರೀನ್ ಒಳಗಡೆ ಏನಿದೆ, ರೋಡ್ ಇದೆ, ಅದು ಕೂಡ ಬ್ಲೂ ಜೊತೆ ಓನ್ಲಿ ಎ ಫ್ಯೂ ಇದೆ. ಕ್ಲಿಯರ್, ಇದೇ ರೀತಿನೇ ಬರುತ್ತೆ ನನಗೆ. ಹಾಗಾದ್ರೆ ಬ್ಲೂ ವೈರ್ ಜೊತೆ ಸಮ್ ಆಗಿದೆ. ಪಾಸಿಬಿಲಿಟಿ ಫಾಲೋ ಆಯ್ತು ತಾನೆ, ಹೌದಾ. ನೆಕ್ಸ್ಟ್, ಸಮ್ ರೋಡ್ ಆರ್ ವೈರ್ ಅಂತೆ. ವೈರ್ ಇಲ್ಲಿದೆ, ರೋಡ್ ಇಲ್ಲಿದೆ, ಇವೆರಡರ ನಡುವೆ ಡೈರೆಕ್ಟ್ಲಿ ಕನೆಕ್ಷನ್ ಇಲ್ಲ, ಹಾಗಾಗಿ ರಾಂಗು. ಓನ್ಲಿ ಒನ್ ಫಾಲೋಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್, ಆಲ್ ಟೆಕ್ಸ್ಟ್ ಆರ್ ಕ್ಯಾಮ್ರಾ ಅಂತೆ. ಓಕೆ, ಆಲ್ ಟೆಕ್ಸ್ಟ್ಸ್ ಆರ್ ಕ್ಯಾಮ್ರಾ. ಅದೇ ರೀತಿ ಸಮ್ ಕ್ಯಾಮ್ರಾ ಆರ್ ಲೆನ್ಸ್. ನೋ ಲೆನ್ಸ್ ಇಸ್ ರೆಡ್. ನೋ ಲೆನ್ಸ್ ಇಸ್ ರೆಡ್. ಕನ್ಕ್ಲೂಷನ್ಸ್, ಆಲ್ ಟೆಕ್ಸ್ಟ್ ಕ್ಯಾನ್ ಬಿ ರೆಡ್. ಎಲ್ಲ ಟೆಕ್ಸ್ಟ್ ಕ್ಯಾನ್ ನೆವರ್ ಬಿ ರೆಡ್ ಅಂತೆ. ಓಕೆ ಓಕೆ, ಕ್ಯಾನ್ ಬಿ ಅಲ್ಲ, ಕ್ಯಾನ್ ನೆವರ್ ಬಿ ಕೊಟ್ಟಾಗ ನೀವಿಲ್ಲಿ ಕ್ಯಾನ್ ಬಿ ಫಾಲೋ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಓಕೆ, ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕ್ಯಾನ್ ಬಿ ಚೆಕ್ ಮಾಡೋಣ. ಬಿಕಾಸ್ ಕ್ಯಾನ್ ಬಿ ಫಾಲೋ ಆಯ್ತು ಅಂದ್ರೆ ಕ್ಯಾನ್ ನೆವರ್ ಬಿ ರಾಂಗ್, ಸರಿನಾ. ಆಲ್ ಟೆಕ್ಸ್ಟ್ ಆರ್ ರೆಡ್. ಹಾಗಾದ್ರೆ ಈ ಟೆಕ್ಸ್ಟ್ ಏನಾಗಿದೆ, ಕಂಪ್ಲೀಟ್ ಆಗಿ ಕ್ಯಾಮ್ರಾ ಒಳಗಡೆ ಇದೆ, ಹೌದಾ. ಕರೆಕ್ಟಾ, ಟೆಕ್ಸ್ಟ್ ಏನೋ ಕಂಪ್ಲೀಟ್ ಆಗಿ ಕ್ಯಾಮ್ರಾ ಒಳಗಡೆ ಇದೆ. ಅದೇ ರೀತಿ ಕ್ಯಾಮ್ರಾ ಲೆನ್ಸ್ ಜೊತೆ ಕನೆಕ್ಟೆಡ್ ಇದೆ. ಕ್ಲಿಯರ್. ಈಗ ನೋಡಿ, ಲೆನ್ಸ್ ಮತ್ತೆ ರೆಡ್ ಏನಾಗಿರ್ಬಾರ್ದು, ಡೈರೆಕ್ಟ್ಲಿ ಕನೆಕ್ಟೆಡ್ ಇರಬಾರ್ದು. ಥ್ರೋ ಇಂಡೈರೆಕ್ಟ್ ಆಗಿ ಮ್ಯಾಮ್ ಒಂದಕ್ಕೊಂದು ಆ ತರ ಇರ್ಬೋದು. ಬಟ್ ನಾನು ಅವಾಗಲೇ ಪ್ರಿವಿಯಸ್ ವಿಡಿಯೋದಲ್ಲಿ ರಿಪೀಟ್ ಮಾಡ್ದಂಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಇಲ್ಲ ಅಂದ್ರೆ ಎನಿಮೀಸ್ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೋದು. ಹಾಗಾದ್ರೆ ಕ್ಯಾನ್ ಬಿ ಫಾಲೋ ಆಯ್ತಾ ನಿಮ್ಗೆ? ಕ್ಯಾನ್ ಬಿ ಫಾಲೋ ಆಯ್ತು ಅಂದ್ರೆ ಕ್ಯಾನ್ ನೆವರ್ ಬಿ ರಾಂಗ್. ನೆಕ್ಸ್ಟ್, ಆಲ್ ಕ್ಯಾಮ್ರಾ ಸಮ್ ಕ್ಯಾಮ್ರಾ ಆರ್ ನಾಟ್ ರೆಡ್ ಅಂತೆ. ಹಾಗಾದ್ರೆ ಇಲ್ಲಿ ಏನ್ ಚೆಕ್ ಮಾಡಬೇಕು ನೀವು? ಆಲ್ ಕ್ಯಾಮ್ರಾ ಆರ್ ಕ್ಯಾನ್ ಬಿ ರೆಡ್ ಚೆಕ್ ಮಾಡಬೇಕಾ? ಕ್ಲಿಯರ್. ಸೊ ಹಾಗಾದ್ರೆ ಇಲ್ಲಿ ಓಕೆ, ಆಲ್ ಕ್ಯಾಮ್ರಾ ಆರ್ ನಾಟ್ ರೆಡ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಚೆಕ್ ಮಾಡೋದಾದ್ರೆ ಎಲ್ಲ ಕ್ಯಾಮ್ರಾ ರೆಡ್ ಆಗ್ತಕ್ಕಂಥ ಸಾಧ್ಯತೆ ಇದೆನಾ? ಇಲ್ಲಿ ಹಾಕ್ತೀನಿ ನೋಡಿ. ಆಲ್ ಕ್ಯಾಮ್ರಾ ರೆಡ್ ಅಂತ ನೀವು ಕನ್ಸಿಡರ್ ಮಾಡಿದ್ರಿ ಅಂತ ಅಂದ್ರೆ ಕ್ಯಾಮ್ರಾ ಒಳಗಡೆ ಏನಿದೆ, ಟೆಕ್ಸ್ಟ್ ಇದೆ. ಓಕೆ, ಅದೇ ರೀತಿ ಕ್ಯಾಮ್ರಾ ಲೆನ್ಸ್ ಜೊತೆ ಸಮ್ ಆಗಿದೆ. ಇಲ್ಲಿ ನೋಡಿ, ಲೆನ್ಸು ಮತ್ತೆ ರೆಡ್ ಏನಾಯ್ತು, ಡೈರೆಕ್ಟ್ಲಿ ಕನೆಕ್ಟೆಡ್ ಆಯ್ತು ತಾನೆ. ಬಟ್ ಆಗಿರಬಾರ್ದು. ಹಾಗಾದ್ರೆ ಪಾಸಿಬಿಲಿಟಿ ರಾಂಗ್ ಆಯ್ತು ಅಂದ್ರೆ ಅವ್ರು ಹೇಳ್ತಾ ಇರ್ತಕ್ಕಂಥ ಕನ್ಕ್ಲೂಷನ್ ಟ್ರೂ ಅಂತ. ಕ್ಲಿಯರ್. ಎಸ್, ಸಮ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಸಮ್ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವೆಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಮೆನಿ ಟಿಪ್ಸ್ ಕೂಡ ಕೊಟ್ಟಿದ್ದೀನಿ. ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ಹೋಗ್ಬಿಟ್ಟು ನೋಡಿ, ಅದಾದ್ಮೇಲೆ ಈ ಒಂದು ವಿಡಿಯೋನ ನೋಡಿ, ಪಕ್ಕ ನಿಮಗೆ ಕ್ಲಿಯರ್ ಆಗುತ್ತೆ. ಬಿಕಾಸ್ ಇವಾಗ ಕೇಳ್ತಿರ್ತಕ್ಕಂಥದ್ದು ಓನ್ಲಿ ಇಫ್ ಯು ಮತ್ತೆ ಓನ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ವೆರಿ ಈಸಿಯಾಗಿ ಶಾರ್ಟ್ ಕಟ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನ ಟಿಪ್ಸ್ನ ಫಾಲೋ ಮಾಡಿ ಪಕ್ಕ ಡೈರೆಕ್ಟ್ ಆಗಿ
ವಿತೌಟ್ ವೆನ್ ಡಯಾಗ್ರಾಮ್ ನೀವು ಸಾಲ್ವ್ ಮಾಡ್ತೀರಾ, ಬಟ್ ಪ್ರಾಕ್ಟೀಸ್ ಲೆವೆಲಲ್ಲಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅವಾಗ ಮಾತ್ರ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಆನ್ಸರ್ ಮಾಡೋದಕ್ಕೆ ಸಾಧ್ಯ. ಕ್ಲಿಯರ್? ಎಸ್, ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ, ಪ್ಲೀಸ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ಯಾರಿನ್ನೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಹೋಗ್ಬಿಟ್ಟು ಜಾಯಿನ್ ಆಗಿ. ಅಲ್ಲಿ ನಿಮಗೆ ಎಲ್ಲ PDF ಕೂಡ ಸಿಗುತ್ತೆ ಅಂತ ಹೇಳ್ತಾ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.